ಏ ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡ. ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಸಿ ತಿನ್ನಾಕಬೇಕು. ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲೇಬೇಕಲ್ವಾ? ಬಾ ಸಾವಿತ್ರಿ ಬಾ, ಐ ಆಮ್ ವೆಟ್. ಮತ್ತೇನ್ ಸಾವಿತ್ರಿ, ಗಂಡಗ್ ಬುತ್ತಿ ಕಟ್ಕೊಂಡು ಹೊಂಟದಿ ಅಂತ ಕಾಣಿಸಕತೈತಿ? ಹೌದ್ರಿ ಗೌಡ್ರ, ಹೊಲದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ಕೊಂಡಿರ್ತಾನ ಅಂತ ಹೇಳಿ ಅವರಿಗೆ ಬುತ್ತಿ ತಗೊಂಡ್ ಹೊಂಟಿನಿ. ನೀವು ಸ್ವಲ್ಪ ದಾರಿ ಬಿಡ್ತೀರೇನ್ರಿ? ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸರ್? ಮತ್ತ ಹಾದಿ ಹಿಡಿದು ಹೊಂಟಕಿನ ನನ್ನ ಯಾಕೆ ತಡೆದ್ ನಿಲ್ಲಿಸಿದ್ರಿ? ಇಬ್ಬರು ಕೂಡಿ ಶಾಂಡಾಡೋದಿತ್ತು. ಏನಂದ್ರಿ? ಹಂಗಲ್ಲ, ಬಡವ್ರ ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ. ಅದಕ್ಕೆ ಈ ಬುತ್ತಿ ನನಗೆ ಸಿಗ್ತೈತೇನೋ ಅಂತ ಕೇಳಿದೆ. ಗೌಡ್ರ, ಹೊಟ್ಟಿ ಬಾಳ ಹಸ್ತೈತಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಾನು ಮಣಿಯಿಂದ ಬರು ಮುಂದ ಒಂದು 4 ರೊಟ್ಟಿನ ಹೆಚ್ಚಾತಿನ ಕಟ್ಕೊಂಡು ಬಂದೀನಿ. ನಡ್ರಲ್ಲ ನಮ್ಮ ಹೊಲಕ್ಕ, ಅಲ್ಲಿ ನನ್ನ ಗಂಡ ನೀವು ಎದ್ರ ಬದ್ರ ಕುಂತ ಊಟ ಮಾಡುವಿರಂತ. ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ಬರು ಕುಡಿಸಿ ಎದ್ರ ಬದ್ರ ಕುಂತ ಅನ್ನೋ ಪದ್ಧತಿ ನಮ್ದಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟಪಟ್ಟನ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನವನ. ಗೌಡ್ರ, ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ, ಅದಕ್ಕೆ ಹಾಕಬೇಕು ಅಂತ ಮಾಡೀನಿ. ಹೆಂಗೋ ನೀವ ದಾರಿ ಒಳಗೆ ಬೆಟ್ಟಿಯಾಗಿರಿ, ಹೊಟ್ಟಿ ಬೇರೆ ಹಸ್ದೈತಿ ಅಣ್ಣಾಕ್ ಹತ್ತೀರಿ. ಏನೋ ಹೋಗ್ಲಿ ಪಾಪ, ಊಟಕ್ಕೆ ಬಡಿಸಬೇಕು ಅಂತ ಮಾಡೀನಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರ ನಾಯನ ನಾ ಹಂಗಂದನ್ರಿ ಗೌಡ. ನಾಯನ ಅಷ್ಟೇನ್ ಪಕ್ಕರ್ ಸುಳಿ ಮಗ ಎಲ್ಲಿ ತಿಳಿತೈತಿ? ಏ ಸಾವಿತ್ರಿ, ಬುತ್ತಿ ಅಂದ್ರೆ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ, ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತೆ. ಗೌಡ, ನಾಲ್ಗಿನ ಹಿಡಿತದಾಗ ಇಟ್ಕೊಂಡು ಮಾತಾಡ. ಎಲುವಿಲ್ಲದ ನಾಲ್ಗಿ ಅಂತ ಅಡ್ಡ ದಿಡ್ಡಿ ಹರಿದಾಡಕ ಬಿಟ್ಟಿ ನಿನ್ನ ನಾಲ್ಗಿನ ಕಡ್ದು ಹೋಗೇನ. ಈ ಹಾದಿ ಒಳಗೆ ನನ್ನ ತಡದ ಸುದ್ದಿ ನನ್ನ ಗಂಡ ಮೈದನರಿಗೆ ಏನಾರ ಗೊತ್ತಾದ್ರ ಕೆಡಿವಿ ನಿನ್ನ ಬಾಯಿ ಒಳಗೆ ಮೊಣಕಾಲ್ನ ತುರುಕ್ತಾರ. ಬಲು ಜಾಕಿ ಕಂಡಿದ್ದೀನಿ, ಮಾತೆತ್ತಿದ್ರೆ ಸಾಕು ಗಂಡ ಮೈದ. ಊರಾಗ ಏನ್ ನಿನ್ ಗಂಡ ನಿನ್ ಮೈದ ಅಟ್ಟ ದೊಡ್ಡ ಕನಸ್ರನ? ನಾವೆಲ್ಲ ಏನ 9 ನಂಬರ್ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಸ್ಯಾರ. ಅಂದ್ಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತಿ ಅಂತ ನಾವು ತೋರಿಸ್ಬೇಕಲ್ಲ. ಸಾವಿತ್ರಿ, ಆ ಬಡ ಬಿಕಾರ್ ಜೊತೆ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮನೆ ತಂದು ನಿನ್ನ ಪಾದಕ್ಕಿಡ್ತೀನಿ. 5 ನಿಮಿಷ ಸಹಕರಿಸಿದ್ರ ಮಾಡಿ ಮಣಿ ತಂದು ನನ್ನ ಪಾದಕ್ಕಿಡ್ತೀರಿ? ಅವ್ವಾ ಗೌಡ್ರ, ಈ ಮಾತು ಮೊದಲ ಹೇಳ್ಬಾರ್ದಿತ್ತೇನ್ರಿ? ಇಷ್ಟೊತ್ತನ ನಾ ಯಾಕೆ ಗಂಟ್ಲ ಹರ್ಕೋತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? ಒಂದ್ 10-15 ಎಕರೆ ಹೊಲ. ಮತ್ರಿ ಇವನವನು ಬುಡಕ ಕೈ ಹಾಕುವಂಗ ಕಾಣಿಸ್ತಾಳ. ನಾವ್ ಹಂಗಾರಿ ಮೊದಲ ಕೈ ಹಚ್ಚಂಗಿಲ್ಲ, ಹಚ್ಚಿದಿವು ಒಮ್ಮೆ ನೀವರ ಜಳ ಆಗಿರ್ಬೇಕು, ಇಲ್ಲ ನಾವರ ಜಳ ಆಗಿರ್ಬೇಕು. ಏ ಸಾವಿತ್ರಿ, ನೀನ ನನ್ನ ಕೆಕ್ಕಿ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಎಲ್ಲಾನು ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನನ್ನ. ಏ ಗೌಡ, ಇಷ್ಟೊತ್ತನ ನೀ ಏನ್ ಹೇಳಿದಿಲ್ಲ? ನಿನ್ನ ಹಣ, ಆಸ್ತಿ, ಐಶ್ವರ್ಯ, ಮಹಡಿ ಮಣಿ ಇದೆಲ್ಲ ನನ್ನ ರೈತ ಗಂಡ ಮೆಟ್ಟೋ ಚಪ್ಪಲಿಯ ಸಮಾನ. ನೋಡಲ್ವೋ, ನನ್ನಂತ 10 ಹೆಣ್ಣುಗಳ ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರ್ಸೋ ಗಂಡಸ್ತನ ನನ್ನ ಗಂಡನ ತೋಳ ತೆಕ್ಕಿ ಒಳಗೈತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನದ ಮ್ಯಾಗ ನಿನ್ನ ಗಣಮಾನ ಇದ್ರ ಮನ್ಯಾಗ ಅದಾಳಲ್ಲ ಆ ನಿನ್ನ ಮುದ್ದಿನ ತಂಗಿ ಶಿಲ್ಪಿ, ಆಕಿನ ತಂದ ಒಂದು ರಾತ್ರಿ ನನ್ನ ಗಂಡನ ಹತ್ಯಕ್ಕೆ ಬಿಡ. ಆಕಿ ಬಂದ ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ. ಮಾತಾಡಬಾರ್ದ್ರಿ ಹಂಗೆಲ್ಲ. ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗ ಮೆಟ್ಟ ಹರಿತಾವ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪ. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಹೊಸ ಬರೀನ ಬೇಡ. ಇಲ್ಲಿ ಏನಿದ್ರು ನಿನಗೈತಿ ನನಗೈತಿ, ನನಗೈತಿ ನಿನಗೈತಿ.
ಇಬ್ಬರಿಗೆ ಬೆಳ್ಳಿ. ಕಬಡ್ಡಿ ಆಡಕ್ ಬರ್ತೈತೇನೆ? ಕಬಡ್ಡಿ ಏಯ್ ಗೌಡ, ಈ ಕುಂಬಾರಿ ಊರಾಗ ಹೊಟ್ಟಿದ ಜವಾರಿ ಹೆಣ್ಣೈತೆ ಇದ. ಈ ಮಣ್ಣಿನಾಗ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳ ಬಲದಾಗ ಒಣಕಿ ಓಬವಣ ತಾಕತ್ತಡ್ಗೈತಿ. ಕಬಡ್ಡಿ ಅಷ್ಟ ಅಲ್ಲ, ಕುಸ್ತಿನೂ ಆಡ್ತೇನೆ, ಖೋಖೋನು ಆಡ್ತೇನ್ರಿ. ಪ್ರಸಂಗ ಬಿದ್ರ ಚಿನಪನಿನೂ ಆಡ್ತೇನೆ. ಪಣಿ ಎತ್ತಿ ಚಿಣಿ ಹೊಡೆದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡ ವಿಲಿ ವಿಲಿ ಅಂತ ಒದ್ದಾಡಿ. ಲೇ ನಿಮ್ಮ ಅವ್ವನ ಗೌಡ್ಯ, ನಾನು ಬಂದಾಗಿಂದ ನೋಡಾಕ್ ಹತ್ತೀನಿ, ನಿನ್ನ ತಿಂಡಿನ ಬಾಳಿದ್ದಂಗೈತಿ. ಬಾ ನಿನ್ನ ಹಿರಿದವಳ ಬಾ. ಏ ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರೆ ನೀ ಎತ್ತಿದ್ರ ಚಂದ ಕಾಣಂಗಿಲ್ಲ. ಜಡೆಗೆ ಮಲ್ಲಿಗೆ ಮುಡಿದು ಮುಸ್ರೆ ತಿಕ್ಕೋ ಹೆಣ್ಣು ನೀನು. ಇರ್ಬೇಕಾದ್ರ ತೋಡೆ ತಟ್ಟಿ ಮೀಸೆತ್ತಿರೋ ಗಂಡಸು ಕಣೆ ನಾನು. ನನಗೆ ಅಷ್ಟಿರ್ಬೇಡ. ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರಿಗಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಇದ್ರ ಬಹಳ ಮಜಾ ಬರ್ತೈತೆ ಅಂತ. ಕುದುರಿ ವಲ್ ಅಂತಿರ್ಬೇಕು, ಓಡಿಸೋ ಸಾರಥಿ ಓಡಿಸ್ತೀನಿ ಏನೋ ಹುಮ್ಮಸ್ನಾಗಿರ್ಬೇಕು. ಒಮ್ಮೆ 10 ಬಾರ್ದ ತಿಚ್ಚಾಟಿ ತಗೊಂಡು ಬಿಸಿದ್ರೆ ಕುದುರಿ ಬಾ. ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಇನ್ನು ಚಿನಿಪಣಿ ಕಲ್ಸೋದ್ರಾಗಂತೂ ಎತ್ತಿದ ಕೈ. ಬಾ 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 ಬಾ. ಇಲ್ಯಾವ ಮಂದಿ ನೀ ಶಿವಪೂಜೆದ ಕಡ್ಡಿ ಬಿಟ್ಟಂಗ. ಅಲ್ಲಿ ಊರನ ಮಂದಿಯೆಲ್ಲ ಗೌಡ ಪೇಲೆದಾನ ಗೌಡ ಪೇಲೆದ ಅಂತಂದು ಮನಿ ಮುಂದೆ ಬಂದಿರ್ತಾರ. ಗೌಡ ಪೇಲಿ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಾರ. ಹೋಗ್ರಿ ಹಂಚ್ಕದ ಹೋಗೋ ದ್ವಾಸೆ ಬಿಡ್ಬೇಕು. ಅಪ್ಪ ಭಾಳ ಹಂಚ್ಕದ ದ್ವಾಸೆ ಬಿಟ್ಟಿದ್ರೆ ನಟ್ ನಡ್ಬಾರ್ಕ ಸೀಲ್ ಬಿಡುತ್ತ. ಏ ಸೀಡ್ರ ನಾನು ಸಿಗ್ತ ತಗೋಲ. ಬ್ಯಾಡ್ ಬರ್ರಿ, ಇಂಥ ಚಿಲ್ಲರ ಬೂಜಿ ನಮಗೆ ಯಾಕೆ ಬ್ಯಾಡ್ ಬರ್ರಿ. ಬರ್ರಿ ಉಂಗ್ರ ಯಾಕ್ರಿ ತಗೋ. ಆಫರ್ ಹೆಂಗ್ ಬರ್ತಾವ ಹೇಳಕ್ ಬರಂಗಿಲ್ಲ. ತಗೋ ಒಂದು 10 ನಿಮಿಷ ಬಿಟ್ಟು ಬರೋ. ತೋರಿ ಒಂದು 5 ನಿಮಿಷ ಬಿಟ್ಟು ಬರೋರಿಲ್ಲ ನೀವು. ಈ ತಗಡಿಂದ ಐತೇನೆ ಆಗಲೇ ಬ್ಯಾಡ್ ಬರ್ರಿ. ನಾವು ನೀವು ಮನಸ್ಸು ಮಾಡ್ರೆ ಬ್ಯಾರೆ ದೇಶದ ವಿಮಾನದ ತರು ವಿಮಾನದಾಗ. ಏ ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ. ಆದ್ರೆ ನನಗಿದ್ದ ಬೇಕು. ಇದ ಬೇಕಂದ್ರೆ ಆಕಿ ಗಂಡ ಗೊತ್ತಾದ್ರೆ ಹಿಡ್ಕೊಂಡ ಗುಮ್ಮತಾನು. ಗುಮ್ಮಿರೋ ಗುಮ್ಮೋ ಲೆಕ್ಕರ ನನಗಿದ್ದ ಇದೇ ಬೇಕು. ನೀವು ಇಟ್ಟು ಬರಿಗಿಟ್ಟಿರತ್ ನನಗೆ ಇವತ್ತು ಗೊತ್ತಾತ್ ನೋಡ್ರಿ. ಇದೇ ಬೇಕಾದ್ರೆ ಅದು ಹೊಲ ನಮ್ದು ಆಡಿನ ಸಡ್ ಐತಲ್ರಿ, ಆಡಿನ ಸಡ್. ಅವ ಆಡುಗಳೆಲ್ಲ ಸರಿಸಿ ಆ ದಡ್ಡ ಕುಡ್ರಿ, ನಾ ಕರ್ಕೊಂಬರ್ತೀನಿ. ಹಾಡಿನ ಸಡ್ನ್ಯಾಗ ಎಲ್ಲೋ ಸಂಘ ಪ್ರಸಂಗ ಬಂದಾಗ ಬಚ್ಚಲ ಮೂರಿಯಲ್ಲಿ ಡೊಗ್ಬೇಕಾಗ್ತದ. ಆಡಿನ ಸೊಡ್ಡ ಏನ್ ದೊಡ್ಡ ಮೋಹ. ಕರ್ಕೊಂಡು ಬರ್ತೀಯಲ್ಲ. ಏ ಗೌರಿಯ, ಈ ಅಡ್ಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ಅಕಸ್ಮಾತ್ ತಂದು ಕಟ್ಟಿದ್ರೆ ನನ್ನ ಕೈಯಾಗ ಸಿಕ್ಕ ನಾ ಏನೋ ನನ್ನ. ಏ ಸುಬ್ಬಿ, ಅಲ್ಲೇನ್ ನೋಡ್ತಿ? ಇಲ್ಲಿ ನೋಡಿ, ಇಲ್ಲಿ ಅವ್ವ ನಾವಲ್ಲಿ ಭಾಳ ಮೂಗು ಮುರಿಬೇಡ. ಮುಗುಬಟ್ಟು ಬಿಚ್ಚಿ ಕೆಳಗೆ ಬಿದ್ದಿತ್ತು. ಮತ್ತೆ ನಾನು ಹುಡುಕಿ ಕೊಡ್ದಾದಿತ್ತು. ನಿನ್ನ ಟೈಮ್ ಚಲೋ ಐತಿ. ಇವತ್ತು ಗೌರಿಯ ಬಂದಾನೆ. ಇರ್ಲಿಲ್ಲ ಅಂದ್ರೆ ಗಿಂಡಿ ಕಣ್ಣಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಗಣಿಸ್ತಾನ. ಏನ್ ಅನ್ನಿಸ್ತೀರಿ? ತಮ್ಮ, ಯಾರಪ್ಪ ನೀನು? ಸರಿಯಾದ ಸಮಯಕ್ಕೆ ಬಂದು ನನ್ನ ಬಾಣವನ್ನ ಕಾಪಾಡ್ದೆ. ನಿನಗೆ ತುಂಬಾ ಧನ್ಯವಾದನಪ್ಪ. ಏನ ಅಂದ್ಯಲ್ವ ತಮ್ಮ ಅಂದನಪ್ಪ. ಈ ತಮ್ಮ ಅನ್ನೋ ಶಬ್ದ ಕೇಳಿ ಅದೆಷ್ಟು ದಿವಸ ಆಯ್ತು ಏನೋ ನೋಡು. ಯಾಕಪ್ಪ, ಏನಾಯ್ತು?
ನನಗೂ ಮುತ್ತಿನಂತ ಒಬ್ಬಳ ಅಕ್ಕ ಇದ್ಲು. ಜೀವಕ್ಕೆ ಜೀವ ಕೊಡೋ ತಂದೆ ತಾಯಿನೂ ಇದ್ರವ. ಆದ್ರೆ ಅವರೆಲ್ಲ ಸತ್ತೋಗ್ಬಿಟ್ರು. ತಮ್ಮ, ಇಂಥದೊಂದು ದುರ್ಘಟನೆ ನಿನ್ನ ಬಾಳಿನಲ್ಲಿ ನಡೆದಿದ್ಯಾ? ಅವ್ರನ್ನ ಕೊಲೆ ಮಾಡಿಬಿಟ್ರವ, ಕೊಲೆ ಮಾಡಿದ್ರು. ಕೊಲೆ ಮಾಡಿದ್ರ? ಯಾರಪ್ಪ ಅವರು? 20 ವರ್ಷಗಳ ಹಿಂದೆ ಆಸ್ತಿ ಆಸೆಯಾಗಿ ನನ್ನ ತಂದೆ ತಾಯಿನ ಗುರಿಟ ಕೊಂದ ನೀಚನವ ಈ ಶ್ರೀಕಾಂತ್ ಗೌಡ. ಸಾವಿನ ವಿಚಾರಣೆಗಂತ ನನ್ನ ಅಕ್ಕ ಗೌಡನ ಮನೆಗೆ ಹೋದಾಗ ಅವಳನ್ನ ಬಲಾತ್ಕಾರ ಮಾಡಿ ಕೊಂದ ನೀಚನವ ಈ ಶ್ರೀಕಾಂತ್ ಗೌಡ. ಏನೇ ಆಗ್ಲಿ ತಮ್ಮ, ಆ ಶ್ರೀಕಾಂತ್ ಗೌಡ ಒಂದ್ ರೀತಿ ಗೋಮುಖ ವ್ಯಾಕ ಇತ್ತು. ಅವನ ಮನೆಯಲ್ಲಿ ಇರ್ಬೇಕಾದ್ರೆ ನೀನ್ ಸ್ವಲ್ಪ ಜೋಪಾನದಿಂದ ಇರುತ್ತಮ್ಮ. ಅವತ್ತಿನ ಸೇಡು ಇನ್ನೂ ಹೊಟ್ಟೆಗ ಕುದ್ಯಾಕತ್ತದವ, ಇನ್ನೂ ಕುದ್ಯಾಕತ್ತದ. ಹಿಂದಿಲ್ಲ ನಾಳೆ ಒಳ್ಳೆ ಟೈಮ್ ಬಂದ ಬರ್ತೈತಿ. ಈ ಗೌಡ ಪುಂಡ್ರುಂಡನ ಈ ನೆರಳ ಕೆಳಗೆ ಕೆಡತಿ. ಏನ್ ತೋಟ ಕೊಂಟಿದ್ದೀನವ? ಹಾನಪ್ಪ, ತೋಟಕ್ಕೆ ಹೋಗ್ತಾ ಇದ್ದೆ. ಇನ್ನೊಂದು ಮಾತು, ಈ ವಿಷಯ ನನಗೆ ಬಿಟ್ರೆ ನಿನಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಈ ವಿಷಯನ ಯಾರ ಮುಂದೆ ಹೇಳ್ಬೇಡ ಅಂತ ನಿನ್ ಕೈ ಮುಗಿತೀನಿ. ಸರಿನಪ್ಪ, ನಾನು ಯಾರ ಮುಂದೇನೂ ಹೇಳೋದಿಲ್ಲ. ನಾನೇ ನೀನು ಬಿಟ್ಟು ಹೋಗ್ತೀನಿ ಬಾರವ. ಗೌಡ್ರೆ ಗೌಡ್ರೆ, ಓಹೋ ಧರ್ಮರಾಜ್, ಯಾವಾಗ ಬಂದ್ರಿ ಬೆಂಗಳೂರಿಂದ? ಇದೀಗ ತಾನೇ ಬಂದೆ, ಮತ್ತೆ ನಾಳೆನೇ ಹೋಗ್ಬೇಕು. ಏನು, ಮತ್ತೆ ನಾಳೆ ಹೋಗ್ತಿದ್ದೀರಾ? ಸರಿ, ಬರ್ಬೇಕಾದ್ರೆ ನನಗೆ ಗಿಫ್ಟ್ ತರ್ತೀನಿ ಅಂತ ಹೇಳಿದ್ರಿ. ಅದನ್ನ ಮರಿತೀನ? ಕಣ್ಣು ಮುಚ್ಚಿ ಕೈ ಮುಂದೆ ಮಾಡು. ನೂರಾರು ಜನುಮದ ಗೆಳತಿ, ಸಿಂಗಾರ ಸೀಮೆಯ ಬಡತಿ, ಲೋಕವೇ ಸುಂದರ, ನೀನೆ ಪ್ರಭುರಲ್ಲಿ ಎಲ್ಲವೂ ಸುಂದರ, ಈ ಕಲ್ಲಿನೋವರೆ ನೀ ಸುಂದರ ಸುಂದರ ಸುಂದರ, ಮಾತು ಮತ್ತೇನು ಬಂದು ಬಹಳ ಹೊತ್ತಾಯ್ತಂತ ಅನ್ಸತ್ತೆ.
ಒಂದ್ 5 ನಿಮಿಷ ಆಯ್ತು ಗೌಡ್ರೆ. ಏನ್ ಬಂದದ್ದು ವಿಶೇಷ? ಹುಟ್ಟುಹಬ್ಬ ದಿನ ಕೊಡಬೇಕಾದ ಕಾಣಿಕೆಯನ್ನ ಶಿಲ್ಪ ಅವ್ರಿಗೆ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ನೀವು ಬಾಳ್ ನೆನಪು ಮಾಡಿ ಕೊಡೋರು ಅಂತ ಕಾಣಿಸ್ತದೆ. ಹಾಗೇನಿಲ್ಲ ಗೌಡ್ರೆ. ನಾನು ಹೊರಗಡೆ ಸುತ್ತಾಡ್ದಕ್ ಹೋಗಿದ್ದೆ. ಹೋದಾಗ ಒಂದು ಹಾಡು ಕಿವಿಗೆ ಬಿತ್ತು, ಕೇಳೋದಕ್ಕೆ ತುಂಬಾ ಚೆನ್ನಾಗಿತ್ತು. ಆ ಹಾಡನ್ನ ಒಂದ್ಸರಿ ನನ್ನ ಮುಂದೆ ಹಾಡಬಹುದಲ್ಲ ಗೌಡ್ರೆ? ಮಾಮ ನಾನು ಹೌದಲ್ಲಿ ಸುದ್ದು ಮಾತಾಡಕ ಬರಂಗಿಲ್ಲ. ನೋಡ್ರಿ ಇನ್ನ ಒಂದು 4 ಡೈಲಾಗ್ ಹೇಳನ್ರಿ, ಕತ್ತಿ ಒದರಾಡ್ತೀವಿ. ಇನ್ನು ಹಾಡ ಹಾಡ್ರಿ, ಪದ ಕಟ್ಟ್ರಿ, ಇವೆಲ್ಲ ನಮ್ಗೆ ವರ್ಕೌಟ್. ಹಾಡನು ಹಂಗ ಹಾಡ್ರಲ್ಲ. ಅವನು ಸೊಲಾಪಲ್ದಾಗಿನ ಕತ್ಕೊಳ್ಳೋದತ್ತಲ್ಲ ಹೊಯ್ ಹೊಯ್ ಕಟ್ಟೇರಿ ಓದಿ ಬದ. ಆಯ್ತು, ನೀವು ಇಷ್ಟೊಂದು ಕೇಳ್ತಾ ಇದ್ರಂದ್ರೆ ಹಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೂರಾರು ಜನ್ಮದಿಗೆ ಶೃಂಗಾರ ಸೀಮೆಯವನ ನೀನೆ ಚಂದವು ನಂತರಂಗ ತುಂಬಿದೆ. ಎಷ್ಟು ದಿನದಿಂದ ನಡೆದಿದೆ ನಿಮ್ಮ ಕಳ್ಳಾಟ ತಳ್ಳಾಟ? ದೋಸ್ತಿ ಅಂತ ಹೋಸ್ತಿಲೊಳಗೆ ಕರ್ಕೊಂಡ್ರ ದೋಸ್ತನು ತಂಗಿನ? ನಿಮ್ಮಂತವರಿಂದಲೇ ದೋಸ್ತಿಗೆ ದೋಖ ಆಗ್ತಾ ಇರೋದು. ಇಲ್ಲ ಗೌಡ್ರೆ, ನಾನು ಯಾವತ್ತು ಉಂಡು ಮಣಿ ಜಯಂತಿ ಅನ್ಸಮ್ ಅಲ್ಲ. ಉಂಡು ಮನಿ ಜಂತಿ ಒಂದೊಂದ ಎನಸಮಲ್ಲಿ ಗುತ್ತಿಗೆ ಹೋಲ್ಸೇಲ್ ಮನಿನ ಹೊಡೆದು ಬಿಡೋದು. ಇನ್ನು ಮುಂದೆ ಮುಚ್ಚಿಟ್ರೆ ಪ್ರಯೋಜನ ಇಲ್ಲ. ನಾನು ಶಿಲ್ಪಾಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಬಾಯಿ ಬಿಗೆ ಹಿಡಿದು ಮಾತನಾಡು ಬೋಳಿ ಮಗನೇ. ತುಂಡ ಕತ್ತರಿಸಾಕಬಿಟ್ಟೇನು? ತುತ್ತು ಕೂಲಿ ಗತಿ ಇಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ನೀವು. ಒಬ್ಬರಿಗೆ ಅವಳು ಕನಸನ್ನ ಕಾಣ್ತಾ ಇದ್ದೀರ. ಏಯ್, ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೋ. ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರೆ ನವಿಲಾಗಂಗಿಲ್ಲ. ನವಿಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತೈತಿ, ಅದಕ್ಕೊಂದು ಗುಣ ಅಂತ ಇರ್ತೈತಿ, ಅದಕ್ಕೊಂದು ಧನಿ ಅಂತ ಇರ್ತೈತಿ. ಯಾವತ್ತಿದ್ರು ಗರಿ ಬಿಚ್ಚಿ ಕುಣಿಯೋ ನವಿಲಿನ ಸಂಗನ ಮಾಡ್ಬೇಕು. ತಿಪ್ಪಿ ಕೆದರು ಕೋಳಿ ಸಂಗನ ಮಾಡ್ಬೇಕು. ಅದ್ಲಿ ಬದಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದ. ಬರ ಇಲ್ಲಿ ಬುಟ್ಟ ಹಾಕೋ ಹಂಗ ಜೋಡಿ ಚಂದ ಕನಕತ್ತಲ್ಲ. ತುಂಬಾ ಅಸಹ್ಯವಾಗಿ ಕಾಣ್ತಾ ಇದೆ. ಒಂದ್ ಕಾಲಾಗ ಚಪ್ಪಲ್ಲ, ಒಂದ್ ಕಾಲಾಗ ಬೂಟ. ನೋಡಿದ ಜನ ಅನ್ಬೋದಲ್ಲ, ಯಾವ್ದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂಥ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದಾನಂತ. ಈ ಜೋಡ್ ಬಜ್ಜೋಡಾದ್ರ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣ. ಇನ್ನ ನನ್ನ ತಂಗಿ ನಿನಗೆ ಹ್ಯಾಂಗ ಜೋಡಿ ಆಗ್ತಾಳಲ್ಲಿ ಆರಾಮ್ಕೋ. ನಾನು ಅವತ್ತಿನ ತಂಗಿಗೆ ಹೇಳಿದೆ, ನಾನೊಬ್ಬ ಬಡವ, ನೀನೊಬ್ಬಳು ಶ್ರೀಮಂತನ ತಂಗಿ, ನನ್ನ ಪ್ರೀತಿ ನಿನ್ ಸರಿ ಹೋಗಲ್ಲ ಅಂತ. ಆದ್ರೆ ನಿಮ್ ತಂಗಿ, ನೀವು ಒಂದ್ ವೇಳೆ ನನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ದೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಅಂದ್ಲು. ಅಲ್ಲ, ಸತ್ರ ನಮ್ಮ ತಂಗಿ ಸಾಯ್ತಿದ್ಲಲ್ಲಿ, ನಿಮ್ ತಂಗಿ ಸಾಯ್ತಾಳನ? ಸ್ತ್ರೀ ಹತ್ಯೆ ಮಹಾ ಪಾಪ ಅಂತ ಹೇಳ್ತಾರೆ ಗೌಡ್ರಿ. ಒಲಿದು ಬಂದ ಹೃದಯವನ್ನ ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನೇ ಗುರಿಯಾಗ್ತಿರಂತ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಂಗಿನ ಮನಸಾರಿ ಇಷ್ಟಪಟ್ಟೆ. ಆದ್ರೆ ಈ ನನ್ನ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿ ಹೊಲಿಸ್ಬಿಟ್ರಲ್ಲ ಗೌಡ್ರೆ. ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತಿ, ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಎತ್ತಿರೋ ಏಸಿಗೆ ಬೇಡ. ನಿಮ್ಮ ಆಸ್ತಿ ಅಂತಷ್ಟು ಗೌರವಕ್ಕೆ ಕುಂದು ಬರುತ್ತಂತ ಒಂದೇ ಒಂದು ಕಾರಣಕ್ಕೆ ಈ ಬಡವನ ಪ್ರೀತಿಯನ್ನ ಆ ಬಲಿ ಕೊಡಬೇಡಿ ಗೌಡ್ರೆ. ನಾನು ಶಿಲ್ಪಾಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಶಿಲ್ಪಾಳಿಗೋಸ್ಕರ ನೀವು ಹೇಳ್ದಾಗ ಕೇಳ್ತೀನಿ. ಶಿಲ್ಪಾಳಿಗೋಸ್ಕರ ನಿಮ್ಮ ಕಾಲ್ ಹಿಡಿತೀನಿ ಗೌಡ್ರೆ. ಹೇ ಹೃದಯ, ಇದೇನು ಶಿಕ್ಷೆ ನೀ ಬಯಸೋ ಪ್ರೀತಿ ಪರೀಕ್ಷೆ. ತಂದಾನಿತ್ತಾನೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಇರತ್ತಲ್ಲೇ ಸರಿ. ಅಲ್ಲ, ನನ್ನ ತಂಗಿನ ಎಷ್ಟು ಪ್ರೀತಿ ಮಾಡಿದ್ರ ಸಾಂದ್ ಟೆಸ್ಟ್ ಮಾಡಿ ಅಂದ್ರ ಶಿಲ್ಪಾನ್ ಕೊಟ್ಟು ಮದ್ವಿ ಮಾಡ್ತೀರಿ. ಲಾಟನ್ನ ಚುಡ್ಕೇಡ್ರು ನಿಮ್ಮ ತಳೆ ಅಂತರಾಕ್ ಆಗ್ತಿರ್ಲಿಲ್ರಿ ನನಗೆ. ಮತ್ತೆ ಈ ಬೂಟ ಚಪ್ಪಲ್ರಿ ತಗೋರಿ. ಹತ್ತಿ ಜಾಗದ ಕಾಲಕನ ಬಾ ತ್ರಾಸ ಆಗತೈತಿ. ಕಾಲಲ್ಲ ಜೀವನದಾಗ ಏನೂ ಹಾಕಬಾರ್ದು, ಹತ್ತಿ ಜಾಗದಾಗ ತ್ರಾಸ. ಗೌಡ್ರಿ, ಇನ್ನು ಮುಂದೆ ನಾನು ನಿಮಗೆ ಮಾಮ ಅಂತ ಕರಿಬಹುದಾ? ಚಲ್ ಮಮ್ಮ 50 ರೂಪಾಯಿ ಚಲ್. ಖರೀದಿತ್ತಂದ್ರೆ ಬಾಯಿ ತುಂಬ ಮಾವನವ್ರೇನ್ರಿ. ಮಾಮ ಅಂದ್ರೆ ಹೆಂಗ್ ಚಾಲೋ ಮಾಡ್ತಾರೆ? ನೀನು ಬಾಲು. ಅಲ್ಲ, ಒಂದು ವಿಷಯ ಕೇಳೋದನ್ನ ಮರ್ತೆ. ನಿಮ್ ಜಮೀನು ಎಷ್ಟಿದೆ? 3 ಎಕರೆ ಇದೆ ಗೌಡ್ರೆ.
ಮೂಲಕಲೇ ಬಲೆ ನಮ್ಮ ಮಾಮನ ಪಾಯ್ಕನಿತ್ತು ಮಾಲಾಯ ಅದ್ ಹಂಗಲ್ರಿ 3 ಎಕರೆ ಗ್ರೌಂಡ್ ಅದ ಗ್ರೌಂಡಿನಾಗ ಒಂದ್ ಕಡೆ ಮೂಲ್ಯಾಗ ಪಾಯ್ಕಾನಿ ಐತ್ರಿ ವಾಕಿಂಗ್ ಮಾಡೋದು ಕೂತ್ ಬರೋದು. ಅವ ಹೇಳುದು ಕೇಳಿ 4 ಅನ್ಕೊಂಡ್ಬಿಟ್ಟೇರಿ. 3 ಎಕರೆ ಗಟ್ಟಲೆ ಪೈಕಾನಿ ಕಟ್ಟ್ಯಾರಂದ ಅದ್ರ ಬಿಲ್ಡಿಂಗ್ ಅರೆ ಹೆಂಗಿರ್ಬೇಕು, ಆ ಬಿಲ್ಡಿಂಗ್ ದಾಗ ಕಮೋಡರ್ ಹೆಂಗಿರ್ಬೇಕು ಅಂತ. ಕುಂಡ್ರವ್ರ ಎಂತವ್ರು ಇರ್ಬೇಕು, ಎಟ್ಟೆಟ್ ಕುಂಡಿರ್ತಿರ್ಬೇಕು ಅದನ್ನು ಲೆಕ್ಕ ಹಾಕ್ರಿಲ್ಲ. ಅಮ್ಮ ಒಂದು ಕೆಲಸ ಮಾಡ್ಬಿಡ್ನು, ಒಂದು ಪ್ಲಾಸ್ಟಿಕ್ ಚೀಲ್ನಾಗ ಕಟ್ಟೆ ಕಳ್ಸು ನಾವು. ಹೋಗ್ಲಿ ಬಿಡಿ, ಆ ಜಮೀನ್ ಯಾರ ಹೆಸರಲ್ಲಿದೆ? ನಮ್ಮ ಅಣ್ಣನ ಹೆಸರಲ್ಲೇ ಇದೆ. ಮತ್ ನಿಮ್ಮ ಹೆಸರಲ್ಲಿ ಏನ ಹನುಮಪ್ಪ ಬುದ್ಧಿ ಪೂಜೆ ಇರಲಿ ಬಿಡ, ನನಗರ ಯಾರದಾರೆ ಇರಕ್ಕೆ ಒಬ್ಬ ತಂಗಿದಾಳೆ, ಯಾಕೆನ ಇವ್ರು ಕೊಟ್ಟು ಮದುವೆ ಮಾಡತ್ತ ಮೇಲೆ ಈ ಆಸ್ತಿ ಅಲ್ಲ ನಂದೇನು ನಿಮ್ದ. ಏನಾದ್ರೂ ಅಭ್ಯಾಸ ಇದೆಯಾ? ಹೇ ನಾನು ಡ್ರಿಂಕ್ಸ್ ಎಲ್ಲ ಮಾಡಲ್ಲ ಗೌಡ್ರಿ. ಅಲ್ಲ ನಾ ಏನ್ ಕೇಳಿ ಮತ್ತೆ ಹಿಂಗ್ ಸಿಗ್ನಲ್ ಮಾಡಿದ್ರಿ? ಮತ್ ಸಿಗ್ನಲ್ ಗೊತ್ತಾಕತಿ ಅಲ್ಲ ಕಳ್ಳ ತಂಗಿ. ಅಕ್ಕಿಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ ನಾ. ಅಷ್ಟಾದ್ರ ಸಾಕು, ಬಿಜಾಪುರ ಮಾಡಿದ್ರೆ ನಾಲೊಂದು ಗೋಳ್ ಗುಂಟ ಇಟ್ಟ ಬಿಡ್ತಾರೆ. ಟಿಕೆಟ್ ಮಾತ್ರ ನಾನ ಕುಂದ್ಲಾವಲ್ಲಿ ಬುಕ್ಕಿಂಗ್ ಡೇ ಬಬಲೇಶ್ವರ್ಕ ಹೋಗತ್ತದ. ಗೌರೀಶ, ಏ ಗೌರೀಶ, ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ಈ ಕೈ ಕರ್ನಾಟಕದ ನೀನು ನೋಡಿಲ್ಲೇ ನೋಡಲ್ಲಿ ಯಾರು ಬಂದಾರ? ಏನಮ್ಮ ಶಿವ ಚಡ್ಡಿ ಹಾಕೊಂಡತ್ಲೆ, ಅದು ಗೋವಾ ಚಡ್ಡಿ. ನೋಡಲ್ಲಿ ಯಾರು ಬಂದಾರ? ಏಯ್ ಅಳಿ ಅಂದ್ರು. ಇವರು ಸಣ್ಣಗೌಡ್ರೆ ಹೌದು, ಭಾರಿ ಅನುಕೂಲ ಆತ್ ಬಿಡ್ರಿ. ಬೀಗ್ರದ್ರಲ್ಲ ಬೀಗ್ರನ್ರಿ? ನಮಸ್ಕಾರ. ನಮಸ್ಕಾರ. ಏ ಮೈಕ್ ನುಂಗಿ ಮಂಗನ ಮಗನ ಪೂರ ಬೈಕ್ನ ಬ್ಯಾಗ್ ಕಾಯಂ. ಅಲ್ಲ ಯಾವ ತಗೋತಾರ ಕೇಳ ನಮ್ಮ ಅಂದ್ರ. ಅಂದ್ರೆ ಇವರು ಸೆರೆ ಕುಡಿತಾರ್ರಿ. ಹೌದು, ಮತ್ತೆ ಬೀಗ್ರಾಗ ಅಂದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಚಟ ಅವ್ರು ಕಲ್ಕೋಬೇಕು, ಅವರಲ್ಲಿ ಇರ್ತಕ್ಕಂಥ ಚಟ ನಾವು ಕಲ್ಕೋಬೇಕು. ಅಂದ್ರೆ ಒಂದಕ್ಕೊಂದು ಹೊಂದಾಣಿಕೆ ಆಗಿ ಮ್ಯಾಗ ಹೊಲಕ್ ಅನುಕೂಲ ಆಗುತ್ತೆ. ಕೇಳಲೇ ಯಾವ ತಗೋತೀರಿ? ನನಗೇನು ಯಾವ್ದಿದ್ರು ನಡೀತಿದ್ದೆ. ಅದ ಕಸ ಕೊಡಿ ಎಣ್ಣೆ ಡ್ರಿಂಕ್ಸ್ ಒಳಗ ಸಂತರ ಆಯ್ತು. ಒಂದು ವಿಷಯ ಕೇಳೋದನ್ನ ಮರತೆ ಹೇಳಿ ಗೌಡ್ರಿ. ನಾನೇನೋ ಮದುವೆಗೆ ಒಪ್ಕೊಂಡೆ, ನೀವು ಒಪ್ಕೊಂಡ್ರಿ, ತಂಗಿನ ಒಪ್ಕೊಂಡಾಳ. ಆದ್ರೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಒಪ್ಕೋಬೇಕಲ್ಲ. ನನ್ನ ಮದುವೆಗೆ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ ಗೌಡ್ರಿ, ಇಡೀ ಪ್ರಪಂಚದಲ್ಲಿ ಯಾರೇ ಅಡ್ಡ ಬಂದ್ರು ಅಡ್ಡಡ್ಡ ಕತ್ತರಿಸಿ ಮದುವೆ ಹಾಕಿನಿ. ಇದಪ್ಪ ನಿಜವಾದ ಪ್ರೀತಿ ಅಂದ್ರೆ. ಹೇಗ ಅನ್ನಿಸ್ತಾ ಇದ್ದೇಳೆ ಅಂದ್ರೆ ಗೌಡ್ರಿ, ಬಲ್ಲವರೊಂದು ಮಾತು ಹೇಳ್ತಾರೆ, ಭೂಮಿ ಮೇಲೆ ಕರೆ ಕರೆ ಸ್ವರ್ಗ ನೋಡವಂದ್ರೆ ಅದು ನನ್ನಂತ ಕುಡುಕ ಮಾತ್ರ. ಹೌದೌದು ಯಮನಪ್ಪ, ಹೊದಿ ಚಪ್ಪಲ್ಲಿ ಚಪ್ಪಾಳೆ ನಾಲಿಗೆ ತೋತಿಲ್ಲ ಮಮ್ಮ ಅಡಿ ಅದರಲ್ಲಿನ. ಗೌಡ್ರಿ, ಸ್ವರ್ಗ ಏನೋ ತೋರಿಸಿದ್ರಿ? ಅಡಿಗೆ ಮನೆ ತೋರಿಸ್ತೀನಿ ಬಾ, ಬಾತ್ರೂಮ್ ನೋಡ್ ಬಾ, ಬೆಡ್ರೂಮ್ ನೋಡ್ ಬಾ, ಬಾ. ಸ್ವರ್ಗದಾಗಿರೋ ರಂಬೆ ಊರ್ವಶಿ ಮೇನಕೆ ಅವ್ರನ್ನೆಲ್ಲ ಕರೆಸ್ರೆ ಯಾರು ಕಲೆ ಇಲ್ಲ. 80,000 ರೂಪಾಯಿ ತೊಗೊಂಡು ಕಬ್ಬಿಗೆ ಬುಕ್ ಆಗ್ಯಾರ, ಪಟ್ಟ ಬೆಳನ ಬರ್ತಾರ. ಅಲ್ಲ ಅವ್ರೇನ್ ಕಬ್ಬಿನ ಗ್ಯಾಂಗ್ ಮಾಡೋರ್ದಾರನ? ಡ್ಯಾನ್ಸರ್ ಕೇಳತ್ತಾರ ಅವ್ರ. ಡ್ಯಾನ್ಸರ್ ಗಿಡ್ಸರ್ ಕರಿತಾನೇನ್ರಿ? ಹಾ, ಅವಿ 9 ನಂಬರ್ ಟೇಬಲ್ ನೋಡ್ಬಾ, 2 ಲೀಟರ್ ಬಾಟ್ಲಿ ಪಾರ್ಸಲ್.
800 ನಿಂದೊಂದು 400 ಆಗಿತ್ತು ಬಾ ಬರೀ ತಿಂದ ನಾವು ಹಳೆ ಅಂದ್ರೆ ಎಂಜಾಯ್ ಮಾಡಿ ನೀವು. ಎಂಜಾಯ್ ಮಾಡ್ರಿ ನೀವು ಪಾಪ. ನಮಸ್ಕಾರ. ಗೌರೀಶ, ಹಾ ರೀ, ಮೊನ್ನೆ ಊರಾಗ ಒಂದು ಸುದ್ದಿ ಇದ್ದಿತ್ತು ಗೊತ್ತೇನು? ಏನ್ರಿ ಸುದ್ದಿ? ಇವ್ರ ಅನ್ನಗೇನೋ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ. ಈ ಊರನ ಮಂದಿನ ಕೂಡಿತಂತ. ಹೌದು, ಒಂದ್ ಎಕರೆಕ 100 ಟನ್ ಕಬ್ಬು ಬೆಳಿತಾನಂತಲ್ಲಿ ಇವ್ರನ್ನ. ಈ ಪಾಪ ಗಂಡ ಹೆಂಡತಿ ಹಗಲ ರಾತ್ರಿ ಬಾಯ ಮಣ್ಣು ಹಾಕೊಂಡ್ ದುಡಿತಾವ್ರಿ. ಮತ್ ನಮ್ಮ ಹೊಲ್ದಾಗ ಯಾಕೆ ಬೆಳೆಯಂಗಿಲ್ಲ? ಈಗ ನೋಡ್ರಿ, ಅವ್ರ ಹೊಲ್ದಾಗ ಮಂದಿ ಅಡ್ಡಾಡ್ತಾರ್ರಿ. ನಿಮ್ ಹೊಲ್ದಾಗ ಅಂದ್ರ ಊರ್ ದಂಡಿಗೆ ಐತಿ ಒಂದ್ ಬೆಳಕ್ ಮೀಟಿಂಗ್ ಮಂದಿನ ಅದೇ. ಹೋಗ್ಲಿ ಬಿಡು, ಅದನ್ನ ಮಂದಿಗೆ ಬಿಟ್ಟಿವಿ. ಹ್ಞೂ ರೀ. ಇನ್ನೊಂದು ವಿಚಾರ, ಇರುವರು ಕಬ್ಬೆಲ್ಲ ಯಾವ್ದೋ ಫ್ಯಾಕ್ಟ್ರಿ ಕಳಿಸಿ ಬಂದದ ರೊಕ್ಕ ಎಲ್ಲ ತಗೊಂಡ ಅವನ ಹೆಂದಿಗೆ ಬಂಗಾರ ಪದಕ ಮಾಡಿಸನಂತ ಇವ್ರನ್ನ. ಊರಾಗ ಕಬ್ಬು ಸುಟ್ಟಂತ ಸುಳ್ಳು ಸುದ್ದಿ ಎಬ್ಸಿಬಿಟ್ಟಾನಂತ. ಇರುವರು ಸಾಲ ಎಲ್ಲ ಇವನು ತಲೆ ಮೇಲೆ ಹೊರ್ಸ್ಯಾನಂತ. ಛ ಛ ಛ ಛ ಅಂತಮ್ರಿಗೆ ಮೋಸ ಮಾಡಬಾರ್ದು. ಹಿಂಗಾದ್ರೆ ಕಾಲಕ್ಕೆ ಮಳಿ ಬೆಳಿ ಹೆಂಗಾಗ್ತಾವ? ಪಾಪ ನಿಮ್ಮಂತಾರ ಪುಣ್ಯವಂತರ ಅದಿರಿ ಅಂತಂದು ಮಳಿ ಕಾಣಕತ್ತೀವಿ ನಾವು. ಏ ಗೌರೀಶ, ಇಷ್ಟೊತ್ತಕ ಯಾರ ಬಗ್ಗೆ ಮಾತಾಡಕತ್ತಿದ್ರಿ? ಇದು ಈ ಕಾಡ್ ಹೇಳ್ರಿ, ಪಾಪ ನೀವು ರೊಕ್ಕ ಕೊಟ್ಟು ಕುಡ್ದಿರಿ, ಎಂಜಾಯ್ ಮಾಡೋರಿ. ಇದು ಕಾಡ್ ಹೇಳ್ರಿ. ಗೌರೀಶ, ನಿಜ ಹೇಳಿಕಂದ್ರೆ ನಿಮ್ ಗೌಡ್ರ ಮಗ ಆಣಿ. ಹಾರ್ಟ್ ಹೆಚ್ಚು ಕಡೆ ಐತು, ಹಾರ್ಟ್ ಹೆಚ್ಚು ಕಡೆ ಐತಿ. ಈಗ MBBS ನೀ ಅಲ್ವೋ, ಪೇಷಂಟ್ ಸಾಯಕತೈತಿ ಇಲ್ಲಿ. ಅದನ್ನ ಬಿಟ್ಟು ಇವ್ ಸೌಂಡ್ ಕೇಳಕತ್ತಿ. ಅವ ಮೊದಲ ಬುದ್ಬೂತಿ ಅಲ್ಲಿ ಅವ ಏನ್ರಿ ಒದರ್ತಿರ್ತಾನ. ಅಲ್ವೋ, ಹೋಗಿ ನಾನು ನಡೆದಾಡು ದೇವ್ರ ಮೇಲೆ ಅಣಿ ಹಾಕಾಕತ್ತಿ. ಮತ್ತೆ ಯಾರ ಸುದ್ದಿ? ಇಡುತ್ತಾನ ಮಾತಾಡಿದ್ ನಿಮ್ ಸುದ್ದಿನ. ನಮ್ ಸುದ್ದಿ ಮೋಸ ನಿಮ್ಮ ಅಣ್ಣನ. ಅದು ಹೊಲ್ದಂದ್ರ ರಾತ್ರಿ ಕಬ್ಬು ಕಡದ ಫ್ಯಾಕ್ಟ್ರಿ ಕಳಿಸಿ ಬಂದ್ ರೊಕ್ಕದಾಗ ನಾಕ್ತೊಲಿ ಹಚ್ಚದಷ್ಟು ಅಡಿಗೆ ಮನೆ ಹಾಕ್ಬಿಡ್ಬೇಕು, ಒಟ್ಟು ಹಚ್ಚಬೇಕು. ಅದು ಬಂದ್ ರೊಕ್ಕದಾಗ 12 ತೊಲಿ ಚೈನಾ ಮಾಡ್ಸ್ಯಾನಂತ. ಮಾಡ್ಸೋಲಾಕ್ರಿ ಪಾಪ ಹಗಲ ದುಡಿತಾರು ಮಾಡ್ಕೊಂಡಾರು. ಇರುಬರು ಸಾಲ ನಿಂತಿರಿ ಮ್ಯಾಗ ಅಣ್ತವ್ರಂತ ಇಂಥದ್ದು ಮಾಡ್ತಾರ. ಅವನನ್ನು ಒಂದ ಮನೆಗೆ ಇರ್ತೀರಿ, ಒಂದ ಬಾಗಿಲು ಹಾಯ್ತಿರಿ, ಇಂಥದ್ದು ಮಾಡುದ? ಅಲ್ಲ, ಮತ್ತೆ ಮನುಷ್ಯ ತಿಳುವಳಿಕೆ ಒಂದು ಇರ್ತೈತಿಲ್ರಿ, ಇಂಥದ್ದು ಮಾಡ್ತಾರ. ಇಂಥದ್ರೆ ಅಕಸ್ಮಾತ್ ನನ್ನ ಮನೆಗೆ ಇಂಥದ್ದು ಆಗಿತ್ತಂದ್ರೆ ಅವ್ರ ಹೆಸರು ಮ್ಯಾಗ ಒಳಗ ಉಪ್ಪು ಹೋಗ್ದು ಬಿಡ್ತೇನೆ. ಇಂಥದ್ದು ಮಾಡ್ತಾರ. ಅಂದ್ರೆ ಮಾಡಿದ ಮೋಸ ನಮ್ಮಣ್ಣ, ಅದು ನನಗ. ಏ ಧರ್ಮ್ಯ, ತಮ್ಮ ಅಂತ ಬಾಯಾಗಿ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದೆಲ್ಲ, ನಿನ್ನ ಮಾತ್ರ ಸುಮ್ಮನ ಬಿಡಂಗಿಲ್ಲ. ಹಂಗ್ಯಾಂಗ್ ಬಿಡಾಕ್ ಬರ್ತೈತ್ರಿ? ಇರ್ಬಿ ಅಂತ ಇರ್ಬಿಗ್ ಸಿಟ್ಟಿರ್ತೈತಿ. ಮನುಷ್ಯರು ಹೊಟ್ಟಿಗೆ ಅನ್ನ ತಿಂತೀರಿ, ಅಷ್ಟು ಗೊತ್ತಾಗಲ್ಲ. ನೀವು ಅನ್ನ ತಿಂತೀರಿ, ನೀವು ನಮ್ ಗೌಡ್ರು ಪಟ್ಟಿಗೆ ಏನ್ ತಿಂತಾರ ತಿಳಿದೀನಿ. ಏನು ಅದು ಇದು ಬಾಕ್ಸ್ ದೊಡ್ಡದಾತಿದೆ. ಪಿಜ್ಜಾ ಬರ್ಗರ್ ತಿಂತೀವಿ ನಾವು, ಬರೇ ಪಿಜ್ಜಾ ಬರ್ಗರ್. ಗೌಡ್ರೆ, ಇದಕ್ಕೆ ನೀವೇ ಬಂದು ದಾರಿ ತೋರಿಸ್ಬೇಕು. ನಾನು ಹೇಳಿದಾಗ ಕೇಳ್ತಾರಲ್ವಾ? ಖಂಡಿತವಾಗ್ಲು. ಒಳಗಡೆ ಹೋಗಿ ಫೈಲು ಬಾಕ್ಸು 2 ತೆಗೆದುಕೊಂಡು ಬಾ. ನೀವೇನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಒಂದ್ ಚಿಕ್ಕದಾದ ಸುಳ್ಳು ಹೇಳ್ಬೇಕು. ಸುಳ್ಳ? ಏನಂತ? ಏನಿಲ್ಲ, ಕಬ್ಬು ಸುಟ್ಟಿರೋ ಸುದ್ದಿನ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ಹೇಳಿದ್ರು. ಹಾಗೆ ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದ ಒಂದು ಫಾರ್ಮೆಟ್ ತಂದಿದ್ದೀನಿ. ಇದ್ರ ಮೇಲೆ ಅಣ್ಣ ಮತ್ತು ಅತ್ತಿಯಮ್ಮ 2 ಸಹಿ ಮಾಡಿದ್ರೆ ಕಬ್ಬು ಸುಟ್ಟೋದಕ್ಕೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರಂತ ಹೇಳಿ. ಅಷ್ಟು ಹೇಳಿ ಸಹಿ ಮಾಡಿಸ್ಕೊಂಡು ಬಂದ್ರಿ, ಶಿಲ್ಪಾನ್ ಕೊಟ್ಟು ಮದುವೆ ಮಾಡ್ತೀರಿ? ಮಾಡ್ತೀವಿ ಇಲ್ಲ ಅಂದೇವ. ಮೊದಲು ಹೇಳಿ ಸಹಿ ಮಾಡಿಸು, ಕೊಡ್ತೀವಿ. ಹೆಣ್ಣಿನ ಸಲಗ ಹುಟ್ಟಾಳ
ಇನ್ನೊಂದು ವಿಚಾರ, ನಿಮ್ಮಣ್ಣನಿಗೂ ನನಗೂ ಕೆಲವು ದಿನಗಳಿಂದ ಒಂದು ವ್ಯವಹಾರ ಇದೆ. ನಿಮ್ಮಣ್ಣ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟೋಗಿದ್ದ. ಕೊಟ್ಟಿರೋ ಉಡುಗೊರೆನ ನಾನು ಬಹಳಷ್ಟು ದಿನ ಇಟ್ಕೊಳ್ಳಲ್ಲ. ಕೊಡುವಾಗ ಅದಕ್ಕೆ ಸ್ವಲ್ಪ ಸೇರಿಸೇ ಕೊಡು ಜಾಯಮಾನ. ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರಾ? ಗೌಡ್ರೆ, ನೀವು ಮನವಿ ಮಾಡಬಾರ್ದು, ಆಜ್ಞೆ ಮಾಡ್ಬೇಕು. ಯಾಕಂದ್ರೆ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿದ್ದಂಗಂತ. ಖಂಡಿತವಾಗ್ಲೂ ಮುಟ್ಟಿಸ್ತೀನಿ. ಗೌರೀಶ, ಕೊಟ್ಟ ಮಾತಿನಂಗ ನಡೆಯವ್ರಿಗೆ ಏನಂತಾರ? ಕೊಟ್ಟ ಮಾತಿನ ನಡೆಯವ್ರಿಗೆ ಅಪ್ಪ ಹುಟ್ಟಿ ಮಗ ಅಂತಾರ. ಒಂದು ವೇಳೆ ಅದ ಮಾತ ತಪ್ಪಿ ನಡೆದ್ರ ಮಿಂಡ್ರಿ ಹುಟ್ಟಿ ಮಗ ಅಂತಾರ. ಅವ್ನು ಕೇಳಿದಾನೆ ಯಾರಿಗೆ ಹುಟ್ಟಿರಿ ಅಂತೇಳಿ. ಆದ್ರೂ ಅಪ್ಪ ಹುಟ್ಟಿ ಮಾತಾಡ್ ನೋಡ್ರಿ ಅವ್ನು. ನಾವೇನು ಬಾಜು ಮನೆಯವ್ರಿಗೆ ಹುಟ್ಟಿವೇನೆ? ನಾವು ನಮ್ಮ ಅಪ್ಪಗಳಿಗೆ ಹುಟ್ಟಿವಿ. ಹಂಗಲ್ರಿ, ನಿಷೇಧಾಗಿದ್ರು ಚೊಕ್ಕ ಮಾತಾಡ್ದಂತ್ರಿ. ಹೋಗ್, ಮೊದ್ಲ ಬಹಳ ಕಲ್ತಿರೋ ತಲೆ ಅದು. ಮನೆಗೆ ಹೋಗಿ ಸಹಿ ಮಾಡಿಸ್ತಾನೆ, ನೋಡಕ್ ಹೋಗ್. ಮತ್ತೇನೆಲ್ಲ ತುದ್ದ ಆತ್ಲ. ಅದ ನಿಮ್ಮ ತಂಗಿನ ಎಮ್ಮಿ ಬೋಲ್ಸಂಗ್ ಕೊತ್ತ ಮದಿ ಮಾತನ ತಂದಿ ಮತ್ ಇಲ್ಲ ಶೇಂಗಾ ಹಲ್ಯಾಕ್ ನಿಂದಿರ್ಲಿ. ಅದೆಲ್ಲ ಸುಳ್ಳ. ಇಷ್ಟು ಮಂದಿ ನೋಡು ಮಾತು ಕೊಡ್ತೀನಿ, ನಿನಗ ಕೊಟ್ಟು ಮದುವೆ ಮಾಡು. ಮಾಮ ಮನುಷ್ಯ ಒಂದ್ಸಲ ಮಾತು ಕೊತ್ಲ ಇದನ್ ಕೊತ್ತಂಗ ಲೊಕ್ಕದಲ್ ನೋಡ್ಕೊನೆ ನಿನಗ ಕೊಟ್ಟು ಮದುವೆ ಮಾಡ್ತೀನಿ. ಅದು 3 ಎಕರೆ ಜಮೀನು ನನಗೆ. ಅದು ನನಗ ಈಗ ಹೆಂಗಾದ್ಲು ಗಬ್ಬದನ್ ಇಂತಿಗೆಲ್ಲ ಗಬ್ಬ ಗಬ್ಬಲ್ಲಲ್ಲಿ ಅದು ಅಗರ್ಭ ಶ್ರೀಮಂತ. ಕಲಿ ಆದ್ ಇವತ್ತು ನಸಕಿನಾಗ ನನಗ ಒಂದು ಕನಸು ಬಿದ್ದಿತ್ತು. ಏನು? ಅವಳಿಬ್ಳು ಮದ್ವೆಯಾಗ ನಾನ ಓದ್ಯಾದಿ ಅಣ್ಣ ಸಾಲ ನೀಡ್ಲಾಕತ್ತೀನೋ ಮಾಲಾಯ. ನಸಿಕ್ ನನ್ನ ಕನಸು ಕರೆ ಆಗುದಿಲ್ಲ. ಆಗುದಿಲ್ಲ. ಹೋಗ್ ಗೌರಿ ಅವ್ರ ಮನೆಗೆ ಹೋಗಿ ಕಣ್ಣು ನೋಡು. ನನ್ನ ತಮ್ಮದ ಅದೇ ನಿನ್ನ ತಮ್ಮ ಇವತ್ತಿನ ಮನೆ ಅಂಗಳಕ್ಕೆ ಬಂದಾನ. ಆದ್ರೆ ನಿನ್ನ ತಮ್ಮನಾಗಿ ಅಲ್ಲ, ನನ್ನ ಮನೆ ಸಾಕು. ಇಷ್ಟು ದಿನ ಮನೆಯಲ್ಲಿ ನೀ ತುಂಬಿರೋ ಅಣ್ಣನ ಪ್ರೀತಿ ಇತ್ತು, ಆದ್ರೆ ಈಗ ಅಲ್ಲಿ ಅದಕ್ಕೆ ಜಾಗ ಇಲ್ಲ. ಅಲ್ಲಿ ಇರೋದು ನನ್ನ ತಂಗಿ ಮೊಹಮ್ಮದ್. ಬೇಕಾದಂತ ಪ್ರಪಾತದೊಳಗೆ ಬಿದ್ದವನನ್ನ ಕೈ ಹಿಡಿದೆತ್ತಿ ಮೇಲ್ ತರಬಹುದು, ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದವ ಎದ್ದು ಬಂದದ್ದು ಇತಿಹಾಸದಾಗ ಇಲ್ಲ. ನಾನು ತುಂಬಿ ಕಳಿಸಿರೋ ಆ ವಿಷಯದ ಮಡಿಕೆ ನಿನ್ನ ಮನೆಯ ಅಂಗಳಕ್ಕೆ ಬಂದಾಗ ಒಡೆದು ಚಿತ್ರ ಆಗತ್ತೆ. ಆಮೇಲೆ ಅಣ್ಣನ ಕಂಡ್ರೆ ತಮ್ಮನಿಗಾಗ್ ಬರಲ್ಲ, ತಮ್ಮನ ಕಂಡ್ರೆ ಅಣ್ಣನಿಗಾಗ್ ಬರಲ್ಲ. ಆಮೇಲೆ ನಿನ್ನ ತಮ್ಮ ತನ್ನ ಕೈಯವ್ರು ನಿನ್ನ ಕುತ್ತಿಗೆಗೆ ಕೈ ಹಾಕಿ ಮನೆಯಿಂದ ಹೊರಗೆ ಹಾಕ್ತಾನ. ಆಮೇಲೆ ನೀನು ಬೀದಿಲಿ ನಿಂತು ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡದನ ಇದೇ ಕಣ್ಣಾರು ನೋಡ್ತೀನಿ. ಇದು ನನ್ನ ಬಹುದಿನದ ಕನಸು ಕಣೋ. जलते उसको आग कहते हैं, बुझते उसको रॉक कहते हैं. श्रीकांत गौड़ा दिखला तो शकुनी मामा.